ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಒಟ್ಟು ಕುಟುಂಬದ ಅಂದರೆ ಜಾಯಿಂಟ್ ಫ್ಯಾಮಿಲಿಯ ಒಬ್ಬ ಸದಸ್ಯ ಪ್ರತ್ಯೇಕವಾಗಿ ಆಸ್ತಿಯನ್ನು ಮಾಡಬಹುದಾ, ಪ್ರತ್ಯೇಕ ಆಸ್ತಿ ಮಾಡೋದ್ರಿಂದ ಏನಾಗುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಂಟಿ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ, ಅವಿಭಕ್ತ ಕುಟುಂಬ, ಒಟ್ಟು ಕುಟುಂಬ ಎಲ್ಲವೂ ಕೂಡ ಒಂದೇ. ಜಾಯಿಂಟ್ ಫ್ಯಾಮಿಲಿ ಅಂದರೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಗಳನ್ನು ಅಥವಾ ಜಂಟಿ ಕುಟುಂಬದ ಆಸ್ತಿಯನ್ನು ಜಂಟಿ ಕುಟುಂಬದ ಸದಸ್ಯರು ಭಾಗ ಮಾಡಿಕೊಳ್ಳದೆ, ಅಂದರೆ ಅವರವರ ಭಾಗವನ್ನು ಪಡೆಯದೆ ವಿಭಾಗವನ್ನು ಮಾಡಿಕೊಳ್ಳದೆ ಹಾಗೇ ಉಳಿದಿರುವ ಆಸ್ತಿ. ಈಗ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಇರುತ್ತೆ, ಅದನ್ನು ಜಂಟಿ ಕುಟುಂಬದ ಸದಸ್ಯರು ವಿಭಾಗ ಪತ್ರದ ಮೂಲಕ ಭಾಗ ಮಾಡ್ಕೊಂಡಿರಲ್ಲ. ಆದರೂ ಕೂಡ ಬಾಯಿ ಮಾತಿಂದ ಅವ್ರವ್ರಿಗೆ ಇಷ್ಟಿಷ್ಟು ಅಂಥೇಳಿ ಹಂಚ್ಕೊಂಡು ಸಪ್ರೇಟ್ ಆಗಿ ಮಾಡ್ತಾ ಇರ್ತಾರೆ. ಸಪ್ರೇಟ್ ಮನೆಯೂ ಕೂಡ ಮಾಡಿಕೊಂಡು ಬರ್ತಾ ಇರ್ತಾರೆ. ಬಟ್ ದಾಖಲೆಗಳ ಪ್ರಕಾರ ಯಾವುದೂ ಕೂಡ ವಿಭಾಗ ಆಗಿರಲ್ಲ. ಆಗಲೂ ಕೂಡ ಅದು ಜಾಯಿಂಟ್ ಪ್ರಾಪರ್ಟಿ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ, ಒಟ್ಟು ಕುಟುಂಬ ಅಂತಲೇ ಆಗುತ್ತೆ. ಜಾಯಿಂಟ್ ಪ್ರಾಪರ್ಟಿ ಪಾರ್ಟಿಷನ್ ಆಗೋವರೆಗೂ ಜಾಯಿಂಟ್ ಫ್ಯಾಮಿಲಿನೇ ಆಗಿರುತ್ತೆ. ಈಗ ಜಾಯಿಂಟ್ ಫ್ಯಾಮಿಲಿಯ ಒಬ್ಬ ಸದಸ್ಯ ಪ್ರತ್ಯೇಕ ಆಸ್ತಿಯನ್ನು ಖರೀದಿಸ್ತಾನೆ, ಅಂದರೆ ಕೃಷಿಯನ್ನು ನಂಬಿ ಬದುಕ್ತಾ ಇರ್ತಾನೆ. ಅದರಿಂದ ಬಂದ ಲಾಭದಲ್ಲಿ ಎಲ್ಲೋ ಒಂದು ಕಡೆ ಸೈಟನ್ನು ಖರೀದಿ ಮಾಡ್ತಾನೆ. ಅದು ಕೂಡ ಜಾಯಿಂಟ್ ಪ್ರಾಪರ್ಟಿಗೆ ಸೇರಿಕೊಳ್ಳುತ್ತೆ. ಉದಾಹರಣೆಗೆ, ಒಟ್ಟು ಕುಟುಂಬದಲ್ಲಿ ತಂದೆ ತಾಯಿ 4 ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣು ಮಗಳು ಇರ್ತಾರೆ. ತಂದೆ ತಾಯಿ ಜೊತೆ 2 ಗಂಡು ಮಕ್ಕಳು ಊರಿನಲ್ಲೇ ಮನೆ ಮಾಡಿಕೊಂಡು ಜೊತೆಯಾಗಿರ್ತಾರೆ. ಅವರು ಪಿತ್ರಾರ್ಜಿತ ಆಸ್ತಿಯಲ್ಲಿ ದುಡಿದು ಅದರಿಂದ ಬಂದ ಲಾಭದಲ್ಲಿ ಮತ್ತೊಂದಿಷ್ಟು ಆಸ್ತಿಗಳನ್ನು ಖರೀದಿ ಮಾಡ್ತಾರೆ. ಅದು ಕೂಡ ಜಾಯಿಂಟ್ ಪ್ರಾಪರ್ಟಿ ಅಂತಾನೆ ಆಗುತ್ತೆ. ಹಾಗೆ ಉಳಿದ 2 ಗಂಡು ಮಕ್ಕಳಲ್ಲಿ ಒಬ್ಬ ಜಾಬ್ ಮಾಡ್ತಾ ಇರ್ತಾನೆ, ಟ್ಯಾಕ್ಸ್ ಹೋಲ್ಡರ್ ಆಗಿರ್ತಾನೆ. ಅವನು ಸಂಬಳದ ಹಣದಿಂದ ಒಂದು ಸೈಟನ್ನು ಖರೀದಿ ಮಾಡಿ ಮನೆ ಕಟ್ಸ್ಕೊಂಡಿರ್ತಾನೆ. ಆಗ ಅದು ಅವನ ಸ್ವಯಾರ್ಜಿತ ಆಸ್ತಿ ಅಂತ ಆಗುತ್ತೆ. ಅದು ಜಾಯಿಂಟ್ ಪ್ರಾಪರ್ಟಿಗೆ ಸೇರಿಕೊಳ್ಳಲ್ಲ. ಆದರೆ ಅವನು ತನ್ನ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವ ಜಾಯಿಂಟ್ ಪ್ರಾಪರ್ಟಿಯ ಬೆಳೆಯ ಹಣವನ್ನು ಪಡೆದುಕೊಳ್ತಾ ಇದ್ದರೆ ಮತ್ತು ಅದೇ ಹಣವನ್ನು ತನ್ನ ಸಂಬಳದ ಹಣದ ಜೊತೆ ಸೇರಿಸ್ಕೊಂಡು ಪ್ರಾಪರ್ಟಿಯನ್ನು ಖರೀದಿ ಮಾಡಿದರೆ ಅದು ಕೂಡ ಜಾಯಿಂಟ್ ಪ್ರಾಪರ್ಟಿ ಅಂತ ಆಗುತ್ತೆ. ನೆಕ್ಸ್ಟು, ಅದೇ ಸದಸ್ಯ ತನ್ನ ಸಂಬಳದ ಹಣದಿಂದ ತಂದೆಯ ಹೆಸರಿನಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದರೆ ಆಗ ಆ ಆಸ್ತಿ ತಂದೆಯ ಸ್ವಯಾರ್ಜಿತ ಆಸ್ತಿ ಅಂತ ಆಗೋದಿಲ್ಲ. ಅದು ಕೂಡ ಒಟ್ಟು ಕುಟುಂಬದ ಆಸ್ತಿ ಅಂತಾನೆ ಆಗುತ್ತೆ. ಹಾಗೆ ತಂದೆಯ ಮರಣದ ನಂತರ ಆ ಮಗ ತಾನು ತಂದೆಯ ಹೆಸರಿನಲ್ಲಿ ಆಸ್ತಿ ಖರೀದಿ ಮಾಡಿಟ್ಟಿದ್ದೆ, ಅದು ನನ್ನ ಪ್ರಾಪರ್ಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಕೂಡ ಜಾಯಿಂಟ್ ಪ್ರಾಪರ್ಟಿ, ಒಟ್ಟು ಕುಟುಂಬದ ಆಸ್ತಿನೇ ಆಗುತ್ತೆ. ಹಾಗೆ ಮತ್ತೊಬ್ಬ ಮಗ ಕೃಷಿ ಭೂಮಿಯಲ್ಲೂ ಕೆಲಸ ಮಾಡ್ತಿರಲ್ಲ, ಜಾಬ್ ಕೂಡ ಮಾಡ್ತಾ ಇರಲ್ಲ, ಯಾವುದೋ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ವ್ಯಾಪಾರದಿಂದ ಬಂದ ಲಾಭದಲ್ಲಿ ಆಸ್ತಿಯನ್ನು ಖರೀದಿಸಿರ್ತಾನೆ. ಆಗ ಅದು ಕೂಡ ಜಾಯಿಂಟ್ ಪ್ರಾಪರ್ಟಿ ಅಂತಲೇ ಆಗುತ್ತೆ. ಯಾಕಂದರೆ ಅವನು ಗಳಿಸಿರುವಂತಹ ಆದಾಯದ ಆಧಾರ ತೋರಿಸ್ಲಿಕ್ಕೆ ಏನೂ ಇರೋದಿಲ್ಲ. ಸೊ ಅದು ಕೂಡ ಒಟ್ಟು ಕುಟುಂಬದ ಆಸ್ತಿ ಅಂತಲೇ ಆಗುತ್ತೆ. ಅದೇ ಜಾಬ್ ಮಾಡ್ತಾ ಇದ್ದವನು ಆಸ್ತಿ ಖರೀದಿ ಮಾಡಿದರೆ ಅವನು ತನ್ನ ಸ್ವಂತ ದುಡ್ಡಿನಲ್ಲಿ ಆಸ್ತಿ ಖರೀದಿಸಿದ್ದೀನಿ ಅಂತ ಹೇಳಲಿಕ್ಕೆ ಅವನ ಹತ್ರ ಪುರಾವೆ ಇರುತ್ತೆ, ಅಂದರೆ ಟ್ಯಾಕ್ಸ್ ಫೈಲ್ ಮಾಡಿರುವಂತಹ ದಾಖಲೆ ಇರುತ್ತೆ. ಸೊ ನಿಮ್ಮ ಸ್ವಂತ ಹಣದಿಂದ ಖರೀದಿ ಮಾಡಿದರೆ ಅದಕ್ಕೆ ಆಧಾರ ಇರಬೇಕು, ಆದಾಯದ ಮೂಲವನ್ನು ತೋರಿಸಬೇಕು. ಆಗ ಅದನ್ನು ನಿಮ್ಮ ಸ್ವಯಾರ್ಜಿತ ಆಸ್ತಿ ಅಂತ ಹೇಳಬಹುದು. ಹಾಗೆ ಹೆಣ್ಣು ಮಗಳು ಮದುವೆ ಆಗಿ ಹೋಗಿರ್ತಾಳೆ, ಅವಳು ಕೂಡ ಈ ಜಾಯಿಂಟ್ ಪ್ರಾಪರ್ಟಿಗಳಲ್ಲಿ ತನ್ನ ಹಕ್ಕನ್ನು ಸಾಧಿಸ್ಬೋದು. ತನಗೆ ಹಕ್ಕು ಬೇಕು ಅಂತ ಕೇಳ್ಬೋದು. ಯಾಕಂದರೆ ಅವಳು ಕೂಡ ಹಕ್ಕುದಾರಳಾಗಿರ್ತಾಳೆ. ಅವಳು ತನ್ನ ಹಕ್ಕು ಬೇಡ ಅಂಥೇಳಿ ಹಕ್ಕು ಬಿಡುಗಡೆ ಪತ್ರದ ಮೂಲಕ ತನ್ನ ಹಕ್ಕನ್ನು ಬಿಟ್ಟುಕೊಟ್ಟಿದ್ರೆ ಕೇಳಲಿಕ್ಕೆ ಬರೋದಿಲ್ಲ. ಹಾಗೆ 4 ಗಂಡು ಮಕ್ಕಳಲ್ಲಿ ಯಾರೋ ಒಬ್ಬ ತನ್ನ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಹಕ್ಕನ್ನು ಬಿಟ್ಕೊಟ್ಟು ಬೇರೆ ಆಗಿರ್ತಾನೆ. ಬೇರೆಯಾಗಿ ಆಸ್ತಿಯನ್ನು ಕೂಡ ಸಂಪಾದಿಸಿರ್ತಾನೆ. ಅದು ಒಟ್ಟು ಕುಟುಂಬಕ್ಕೆ ಬರೋದಿಲ್ಲ. ಹಾಗೆ ಒಟ್ಟು ಕುಟುಂಬದ ಆಸ್ತಿಯಲ್ಲೂ ಕೂಡ ಆತನಿಗೆ ಹಕ್ಕಿರೋದಿಲ್ಲ. ಯಾಕಂದರೆ ಮೊದಲೇ ಹಕ್ಕು ಬಿಟ್ಕೊಟ್ಟು ಹೋಗಿರ್ತಾನೆ. ಅವನು ಬೇರೆ ಸಂಪಾದನೆ ಮೂಲಕ ಅವನ ಆಸ್ತಿಯನ್ನು ಖರೀದಿ ಮಾಡಿದರೆ ಅವನ ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಈಗ ಜಂಟಿ ಕುಟುಂಬದಿಂದ ಸ್ವಲ್ಪವೂ ಹಣವನ್ನು ಪಡೆಯದೆ ಟ್ಯಾಕ್ಸ್ ಪೇಯರ್ ಆಗಿದ್ದು ಆತ ತನ್ನ ಸಂಪಾದನೆಯಿಂದ ಗಳಿಸಿದ ಆಸ್ತಿ ಸ್ವಯಾರ್ಜಿತ ಆಸ್ತಿ ಅಂತ ಆಗಿರುತ್ತೆ. ಯಾಕಂದರೆ ಅವನಿಗೆ ಆಸ್ತಿ ಗಳಿಕೆಯ ಮೂಲವನ್ನು ತೋರಿಸಲಿಕ್ಕೆ ಪುರಾವೆ ಇರುತ್ತೆ. ಸೊ ಜಾಯಿಂಟ್ ಪ್ರಾಪರ್ಟಿ ಇದ್ದಾಗ, ಅಂದರೆ ಒಟ್ಟು ಕುಟುಂಬದ ಆಸ್ತಿ ಇದ್ದಾಗ
ನೀವು ಸಪ್ರೇಟಾಗಿ ಆಸ್ತಿ ಮಾಡ್ತೀರಾ ಅಂದರೆ ಅದು ನಿಮ್ಮ ಸ್ವಂತ ಹಣದಲ್ಲಿ ಮಾತ್ರ ತಗೊಂಡಿರಬೇಕು. ಜೊತೆಗೆ ನಿಮ್ಮ ಸ್ವಂತ ಗಳಿಕೆ ಅನ್ನೋದಕ್ಕೆ ಪುರಾವೆ ಅಥವಾ ದಾಖಲೆಗಳಿದ್ರೆ ನೀವು ಪ್ರೂವ್ ಮಾಡಿ ಆಸ್ತಿಯನ್ನು ಉಳಿಸ್ಕೊಳ್ಬಹುದು. ನಿಮ್ಮ ಸ್ವಂತ ಹಣ ಅನ್ನೋದಕ್ಕೆ ಏನು ದಾಖಲೆಗಳಿಲ್ಲದಿದ್ರೆ ಅದು ಒಟ್ಟು ಕುಟುಂಬದ ಆಸ್ತಿ ಅಂತಾನೆ ಆಗುತ್ತೆ. ಸೊ ನೀವು ಒಟ್ಟು ಕುಟುಂಬದಲ್ಲಿ ಇದ್ದುಕೊಂಡು ಪ್ರತ್ಯೇಕ ಆಸ್ತಿ ಮಾಡ್ತೀರಾ ಅಂದರೆ ಕಾನೂನಿನ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.